ಬಾಳೆಹೊನ್ನೂರಿನ ಕಾಫಿ ಸಂಶೋಧನಾ ಸಂಸ್ಥೆ 100 ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆ ಭಾರತ ಸರ್ಕಾರದ ಕೇಂದ್ರ ಕಾಫಿ ಮಂಡಳಿಯ ಆಶ್ರಯದಲ್ಲಿ ಡಿಸೆಂಬರ್ 20ರಿಂದ 22ರವರೆಗೆ ಬಾಳೆಹೊನ್ನೂರಿನಲ್ಲಿ ಶತಮಾನೋತ್ಸವ ಸಮಾರಂಭ ನಡೆಯಲಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಭಾರತ ಸರ್ಕಾರದ ಕೇಂದ್ರ ಕಾಫಿ ಮಂಡಳಿಯ ನಿರ್ದೇಶಕ ತಳೂರು ಕಿಶೋರ್ ಕುಮಾರ್, ಶತಮಾನೋತ್ಸವ ಸಮಾರಂಭವನ್ನು ಡಿಸೆಂಬರ್ 20ರಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರಾದ ಪಿಯೂಷ್ ಗೋಯಲ್ ಉದ್ಘಾಟಿಸಲಿದ್ದಾರೆ. ಅತಿಥಿಗಳಾಗಿ ಕೇಂದ್ರ ಸಂಸದೀಯ ವ್ಯವಹಾರ ಖಾತೆ ಸಚಿವರಾದ ಪ್ರಹ್ಲಾದ್ ಜೋಶಿ, ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ, ಕೇಂದ್ರ ವಾಣಿಜ್ಯ ಸಚಿವರಾದ ಜತಿನ್ ಪ್ರಸಾದ್, ಇಂಧನ ಸಚಿವರಾದ ಕೆ.ಜೆ. ಜಾರ್ಜ್, ಅರಣ್ಯ ಸಚಿವರಾದ ಈಶ್ವರ ಖಂಡ್ರೆ, ಸಂಸದರಾದ ಕೋಟ ಶ್ರೀನಿವಾಸ್ ಪೂಜಾರಿ, ಯದುವೀರ್ ಒಡೆಯರ್, ಕಾಫಿ ಮಂಡಳಿ ಅಧ್ಯಕ್ಷರಾದ ವಿ.ಜಿ. ದಿನೇಶ್ ಹಾಗೂ ಚಿಕ್ಕಮಗಳೂರು ಮತ್ತು ಕೊಡಗಿನ ಶಾಸಕರು ಪಾಲ್ಗೊಳ್ಳಲಿದ್ದಾರೆಂದು ತಿಳಿಸಿದರು. ಅಲ್ಲದೆ ಈ 3 ದಿನಗಳ ನಡೆಯುವ ಕಾರ್ಯಕ್ರಮದಲ್ಲಿ ಶತಮಾನೋತ್ಸವ ಕರ್ನಾಟಕದ ಬೆಳೆಗಾರರ ಅಲ್ಲದೆ ಆಂಧ್ರಪ್ರದೇಶ, ಕೇರಳ, ತಮಿಳುನಾಡು, ಒಡಿಶಾ ಹಾಗೂ ಈಶಾನ್ಯ ರಾಜ್ಯದ ಪ್ರತಿನಿಧಿಗಳು ಭಾಗವಹಿಸಿದರು. ಆದ್ದರಿಂದ ಕೊಡಗಿನ ಹೆಚ್ಚು ಕಾಫಿ ಬೆಳೆಗಾರರು ಮತ್ತು ಗ್ರಾಹಕರು ಕಾಫಿ ಸೇವನೆ ಮಾಡೋರು ಬರಬೇಕಾಗಿ ಕಾಫಿ ಮಂಡಳಿಯಿಂದ ನಾವು ವಿನಂತಿ ಮಾಡಿಕೊಳ್ತಿದ್ದೀವಿ. ಅಲ್ಲದೆ ವಿಶೇಷವಾಗಿ ಸನ್ಮಾನ ಮಾಡಿದ ಕಾರ್ಯಕ್ರಮದಲ್ಲಿ ಈಗಾಗಲೇ 6 ಜನರನ್ನು ನಾವು ಗುರುತು ಮಾಡಿದ್ದೀವಿ. ಅಂದರೆ ಸುಮಾರು 1 ತಿಂಗಳಿಂದ ಪ್ರೋಸೆಸ್ ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ಕೊಡಗಿನ ಕಾಫಿ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿದವರಿಗೆ ಅಂದರೆ ಶ್ರೀ ಗೋಸ್ಪಂದನ ಸುಟ್ಟಿಕೊಪ್ಪ, ಶಾಕಮ್ಮ ಎಸ್ಟೇಟ್ ಸೋಮಾಪೇಟೆ, ಶ್ರೀ ಮಂಜುನಾಥ ಗುಡಿಗುಟ್ಟಿ ಎಸ್ಟೇಟ್, ಅಪ್ಪಯ್ಯ ಪಾಲಿಘಟ್ಟ, ಶ್ರೀ ಮಚ್ಚಮ್ಮನ ತಾಲಿ ಚಂಗಪ್ಪ ಶ್ರೀಮಂಗಲ, ಹಾಗೆ ಗೋಳಿಯರ ಚಂಗಪ್ಪ ಪುಟ್ಟ, ಇಷ್ಟು ಜನರಿಗೆ ಅವತ್ತು ಅಲ್ಲಿ ಸನ್ಮಾನ ಮಾಡ್ತದೆ ಮತ್ತು ಇನ್ನು ಕೆಲವರು ಸೇರಿಸಿದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಬೆಳೆಗಾರರು ಬರಬೇಕು ಅಂತೇಳಿ ನಾವು ಕಾಫಿ ಬೋರ್ಡ್ ವತಿಯಿಂದ ವಿನಂತಿ ಮಾಡ್ತೀವಿ. ಮತ್ತು ಈಗಾಗಲೇ ಮೊದಲಿನಂತೆ ಕಾಫಿ ಬೋರ್ಡ್ ಇರಲಿಲ್ಲ. ವಿಶೇಷವಾಗಿ ನಮ್ಮ ಪಿ.ಎಸ್. ಗೋಯಲ್ ಅವರು ಚಿಕ್ಕಮಗಳೂರಿಗೆ ಮತ್ತು ಸಕಲೇಶ್ವರಕ್ಕೆ ಅವರು ಭೇಟಿ ನೀಡಿದ ಸಂದರ್ಭದಲ್ಲಿ ಮೊದಲು SC/STಗಳಿಗೆ ಹೆಚ್ಚು ಅನುದಾನ ಹೋಗ್ತಾ ಇತ್ತು. ಆದರೆ ಈಗ ಅವರ ಕಾನ್ಸೆಪ್ಟ್ನ ಪ್ರಕಾರ ಎಲ್ಲ ಮಧ್ಯಮ ವರ್ಗದ ರೈತರಿಗೆ, ಸಾಮಾನ್ಯ ವರ್ಗದವರಿಗೂ ಕೂಡ ಸಬ್ಸಿಡಿಗಳ ಮುಖಾಂತರ ವಿಶೇಷ ಒತ್ತು ಕೊಟ್ಟಿದ್ದಾರೆ. ಅಂದರೆ ವಿಶ್ವದಲ್ಲಿ ಕಾಫಿಗೆ, ಭಾರತದ ಕಾಫಿಗೆ, ಅದರಲ್ಲಿ ವಿಶೇಷವಾಗಿ ರೋಬಸ್ಟಾ ಕಾಫಿಗೆ ಭಾರಿ ಬೇಡಿಕೆ ಇದೆ. ಅದರಿಂದ ಗುಣಮಟ್ಟವನ್ನು ಕಾಯ್ದುಕೊಳ್ಬೇಕು. ಅದಕ್ಕಾಗಿ ಉತ್ತಮವಾದ ಬಡ ನಿರ್ಮಾಣ ಮಾಡುವುದು, ಗೋಡ ನಿರ್ಮಾಣ ಮಾಡುವಂಥದ್ದು, ಮತ್ತು ಕೆಲವು ಮಿಷನರಿಗಳ ಮುಖಾಂತರ, ತಂತ್ರಜ್ಞಾನದ ಮುಖಾಂತರ ನಿರ್ಮಾಣ ಮಾಡುವಂಥದ್ದು, ಲೇಬರ್ಸ್ನ್ನು ಉಳಿತಾಯ ಮಾಡಿ ಮೆಕ್ಯಾನಿಕ್ಸ್ಗೆ ಹೋಗುವಂಥದ್ದು, ಈ ಎಲ್ಲ ತರಬೇತಿ ಕಾರ್ಯಕ್ರಮಗಳು 3 ದಿನಗಳ ಕಾಲ ಬಾಳೆಹೊನ್ನೂರಿನಲ್ಲಿ ನಡೀತಾರೆ. ಗೋಷ್ಠಿಯಲ್ಲಿ ಕಾಫಿ ಮಂಡಳಿಯ ಮಡಿಕೇರಿಯ ಸಹಾಯಕ ವಿಸ್ತರಣಾ ಅಧಿಕಾರಿಗಳಾದ ಕೆ.ಪಿ. ಸತೀಶ್ ಹಾಗೂ ಎಂ. ಸಜೀನಾ ಪಾಲ್ಗೊಂಡಿದ್ದರು.